ನಮಸ್ಕಾರ ವೀಕ್ಷಕರೇ. ಕೇಂದ್ರದ ಗೃಹ ಸಚಿವ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಮಿತ್ ಶಾ ಅವರ ಎದುರು ಒಂದು ಪ್ರಸ್ತಾಪವನ್ನು ಇಡ್ತಾರೆ. ಆ ಪ್ರಸ್ತಾಪ ಏನು ಅಂತ ಹೇಳಿದ್ರೆ, ನನಗೆ ರಾಜ್ಯ ಪ್ರವಾಸವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ, ನಾನು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಪಕ್ಷವನ್ನು ಕಟ್ತೀನಿ ಎನ್ನುವಂಥ ಒಂದು ಪ್ರಸ್ತಾಪವನ್ನು ಅಮಿತ್ ಶಾ ಅವರ ಎದುರು ಯಡಿಯೂರಪ್ಪನವರು ಇಡ್ತಾರೆ. ಆದರೆ ಅಮಿತ್ ಶಾ ಯಡಿಯೂರಪ್ಪನವರ ಈ ಪ್ರಸ್ತಾಪಕ್ಕೆ ಆಗ್ಬೋದು ಅಂತಲೂ ಹೇಳಲ್ಲ, ಬೇಡ ಅಂತಲೂ ಹೇಳಲ್ಲ, ಸುಮ್ಮನಾಗ್ತಾರೆ, ಮೌನವಾಗಿರ್ತಾರೆ. ಸೊ BJPಯಲ್ಲಿ ಹಾಗಾದರೆ ಏನಾಗ್ತಾ ಇದೆ ಅಂಥೇಳಿ, ಬೊಮ್ಮಾಯಿ ಸರ್ಕಾರಕ್ಕೆ 1 ವರ್ಷ ಪೂರೈಸಿದಂತಹ ಖುಷಿ BJPಯಲ್ಲಿಲ್ಲ. ಕಾರಣ BJP ಕಾರ್ಯಕರ್ತರು ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು BJPಯ ವಿರುದ್ಧವೇ ಬೀದಿಗಿಳಿದು ಸಿಡಿದೆದ್ದಿರುವಂಥದ್ದು. ಹೀಗಾಗಿ ಇದು 2023ರ ಚುನಾವಣೆಯ ವೇಳೆ ಪರಿಣಾಮ ಬೀರುತ್ತೆ ಎನ್ನುವಂಥದ್ದು BJPಗೆ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಅಮಿತ್ ಶಾ ಅವರ ಈ ಭೇಟಿ 1 ವರ್ಷ ಪೂರೈಸಿದಂತಹ ಸಂದರ್ಭದ ಹೊತ್ತಲ್ಲಿ, ಜೊತೆಗೆ BJP ಕಾರ್ಯಕರ್ತರೇ ಸಿಡಿದೆದ್ದಂತಹ ಸಂದರ್ಭದ ಬಳಿಕ ಅಮಿತ್ ಶಾ ಅವರು ರಾಜ್ಯಕ್ಕೆ ಕೊಟ್ಟಂತಹ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತು. ಭೇಟಿಯ ಸಂದರ್ಭದಲ್ಲಿ, ಮಾತುಕತೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸದ ಪ್ರಸ್ತಾಪವನ್ನು ಮುಂದಿಟ್ಟು. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರಿಗೆ ಅತಿ ದೊಡ್ಡ ರಾಜಕೀಯ ಅನಿವಾರ್ಯತೆ ಒಂದು ಈಗ ಎದುರಾಗ್ತಿದೆ. ಅದು ಅವರು ರಾಜ್ಯ ಪ್ರವಾಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ. ಪಕ್ಷ ಕಟ್ಟುವ ಸಲುವಾಗಿ ನಾನು ರಾಜ್ಯ ಪ್ರವಾಸವನ್ನು ಮಾಡ್ತೇನೆ, ಪಕ್ಷವನ್ನು ಮತ್ತೆ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಯಡಿಯೂರಪ್ಪನವರು ಹೇಳ್ತಾ ಇದ್ದರೂ ಕೂಡ, ಯಡಿಯೂರಪ್ಪನವರ ಈ ರಾಜ್ಯ ಪ್ರವಾಸದ ಲೆಕ್ಕಾಚಾರ ಇರುವಂಥದ್ದು ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸನ್ನು ಮತ್ತೆ ವೃದ್ಧಿ ಮಾಡಿಕೊಳ್ಳುವಂಥದ್ದು, ಅಥವಾ ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಕಳೆದು ಹೋಗ್ತಿದ್ದಾರೇನೋ ಎನ್ನುವಂತಹ ಪರಿಸ್ಥಿತಿಯ ಹೊತ್ತಲ್ಲಿ ನಮ್ಮ ಶಕ್ತಿ, ನನ್ನ ಪ್ರಭಾವ, ನನ್ನ ವರ್ಚಸ್ಸು ಕಡಿಮೆ ಆಗಿಲ್ಲ ಎನ್ನುವಂಥದ್ದನ್ನು BJPಯ ದೆಹಲಿಯ ನಾಯಕರಿಗೆ ತೋರಿಸಬೇಕಾದಂಥ ಅನಿವಾರ್ಯತೆ ಯಡಿಯೂರಪ್ಪನವರಿಗೆ ಇದೆ. ನಾವು ಕಳೆದ ಕೆಲ ದಿನಗಳ ಹಿಂದೆ ಒಂದಿಷ್ಟು ಕಡೆ ಓಡಾಡಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂತಹ ಚಿತ್ರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು BJP ಕಾರ್ಯಕರ್ತರನ್ನು ಮಾತಾಡಿಸಿದಂತಹ ಸಂದರ್ಭದಲ್ಲಿ BJP ಕಾರ್ಯಕರ್ತರು ಯಡಿಯೂರಪ್ಪನವರ ಬಗ್ಗೆ ಅಷ್ಟೊಂದು ಈಗ ಬದ್ಧರಾಗಿ ಯಡಿಯೂರಪ್ಪನವರೇ ಬೇಕು ಎನ್ನುವ ಲೆವೆಲಿಗೆ BJP ಕಾರ್ಯಕರ್ತರು ಇದ್ದಂತೆ ಇಲ್ಲ. BJP ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಹೌದು, ಯಡಿಯೂರಪ್ಪನವರು ಕರ್ನಾಟಕದಲ್ಲಿ BJPಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟರು, ಕರ್ನಾಟಕದಲ್ಲಿ BJPಯನ್ನು ಕಟ್ಟಿದ್ರು, ಹೌದು ನಿಜ. ಆದರೆ ಅವರನ್ನು 2 ಬಾರಿ ನಾವು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ ಎನ್ನುವಂಥದ್ದು BJP ಕಾರ್ಯಕರ್ತರ ಅಭಿಪ್ರಾಯ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರನ್ನು ಇಳಿಸಿದ್ದರ ಬಗ್ಗೆ BJP ಕಾರ್ಯಕರ್ತರಲ್ಲಿ ಯಾವುದೇ ಬೇಸರ ಇಲ್ಲ, ಅದು ತಪ್ಪು ನಿರ್ಧಾರ ಅಂಥೇಳಿ BJP ಕಾರ್ಯಕರ್ತರು ಭಾವಿಸಿಲ್ಲ. ಇದು ಪಾಯಿಂಟ್ ನಂಬರ್ 1. ಎರಡನೇ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರಿಗೆ ಸ್ಥಾನಮಾನ ಕೊಡಬೇಕಿತ್ತ ಎನ್ನುವಂತಹ ಪ್ರಶ್ನೆ ಬಂದಾಗ BJP ಕಾರ್ಯಕರ್ತರು ಕೊಡಲೇಬೇಕು ಅಂಥೇನು BJP ಕಾರ್ಯಕರ್ತರ ಅಭಿಪ್ರಾಯ ಏನು ಇಲ್ಲ. ಯಾಕೆ ಕೊಡಬೇಕು ಎನ್ನುವಂಥದ್ದೇ ಬಹುತೇಕರ ಪ್ರಶ್ನೆ. ಯಾಕಂತ ಹೇಳಿದ್ರೆ, ತಂದೆಯವರನ್ನೇ 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಮೇಲೆ ವಿಜಯೇಂದ್ರ ಅವರಿಗೆ ಕೊಡದೇ ಇದ್ರೂ ನಡೆಯುತ್ತೆ, ಕೊಟ್ಟರೂ ನಡೆಯುತ್ತೆ, ಕೊಡದೇ ಇದ್ದರೆ ಏನು ಸಮಸ್ಯೆ ಆಗಲ್ಲ ಎನ್ನುವಂಥದ್ದು BJP ಕಾರ್ಯಕರ್ತರ ಅಭಿಪ್ರಾಯ. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರಿಂದ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ BJP ಮೇಲೆ? ನೋ. BJP ಕಾರ್ಯಕರ್ತರ ಪ್ರಕಾರ ಅದರಿಂದ ಯಾವುದೇ ದೊಡ್ಡ ಮಟ್ಟದ ಪರಿಣಾಮಗಳು BJPಗೆ ಆಗಲ್ಲ ಎನ್ನುವಂಥದ್ದೇ BJP ಕಾರ್ಯಕರ್ತರ ಅಭಿಪ್ರಾಯ. 4ನೆಯ ಪಾಯಿಂಟು, ಯಡಿಯೂರಪ್ಪನವರು ಇಲ್ಲದೆಯೂ ನೀವು BJPಗೆ ವೋಟ್ ಹಾಕ್ತೀರಾ ಅಂಥೇಳಿ BJP ಕಾರ್ಯಕರ್ತರನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಒಂದೇ, ಹೌದು, ನಾವು ಯಡಿಯೂರಪ್ಪ ಇಲ್ಲದಿದ್ದರೂ ಕೂಡ ನಾವು BJPಗೆ ವೋಟ್ ಹಾಕ್ತೀವಿ ಅಂಥೇಳಿ. ಅಂಥೇಳಿದ್ರೆ BJP ಕಾರ್ಯಕರ್ತರ ವರ್ಗ ಏನಿದೆ, ನಿಷ್ಠ ವರ್ಗ, ಅಲ್ಲಿ ಯಡಿಯೂರಪ್ಪನವರು ಅಷ್ಟು ದೊಡ್ಡ ಜನಪ್ರಿಯ ನಾಯಕರಾಗಿ ಈಗ ಉಳಿದುಕೊಂಡಿಲ್ಲ. 2018ರ ಸಂದರ್ಭದಲ್ಲಿ ಹೌದು, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋದರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಉಮೇದು ಇದ್ದಿದ್ದರಿಂದಾಗಿ ಬಹುಶಃ BJP ಕಾರ್ಯಕರ್ತರು 2018ರಲ್ಲಿ ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಕೊಂಡಿರ್ಬೋದು. ಬಟ್ ಮುಖ್ಯಮಂತ್ರಿಯಾಗಿ 2ನೇ ಬಾರಿಯೂ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಅಧಿಕಾರವನ್ನು ಅನುಭವಿಸಿ ಇಳಿದಿರುವುದರ ಕಾರಣ ಯಾಕೆ ಅವರನ್ನು ಇಳಿಸಿದ್ರಲ್ಲಿ ತಪ್ಪೇನಿಲ್ಲ, ಬದಲಾವಣೆ ಅನಿವಾರ್ಯ ಎನ್ನುವಂಥದ್ದು BJP ಕಾರ್ಯಕರ್ತರ ಅಭಿಪ್ರಾಯ. ಬಟ್
ಲಿಂಗಾಯತ ಸಮುದಾಯದ ಮತಗಳಲ್ಲಿ ನಾವೊಂದಿಷ್ಟು ಕಡೆ ಓಡಾಡಿದಂತಹ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಹೂ ಆರ್ ದಿ ಅಗೇನ್ ಕೋರ್ ವೋಟರ್ಸ್, ಯಾರು ದೀರ್ಘಕಾಲದಿಂದ BJPಗೆ ವೋಟ್ ಹಾಕ್ತಾಯಿದ್ರು ಆ ಸಮುದಾಯದವರಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಅಸಮಾಧಾನ ಇರುವಂಥದ್ದು ನಿಜ. ಯಡಿಯೂರಪ್ಪ ಇಲ್ಲದಿದ್ದರೆ BJP ಬರಲ್ಲ, ಯಡಿಯೂರಪ್ಪನವ್ರು ಇದ್ದರೆ ಮಾತ್ರ BJP ಅಂತೇಳಿ. ಬಟ್ BJPಗೆ ವೋಟ್ ಹಾಕ್ತೀರಾ ಅಂತ ಕೇಳಿದ ತಕ್ಷಣ ಹೌದು ನಾವು ಮತ್ತೆ BJPಗೆ ವೋಟ್ ಹಾಕ್ತೀವಿ ಅಂತ. ಸೊ ಈ ಡೈಲಮ ಇದೆ ಎಗೇನ್ ಲಿಂಗಾಯತ ಸಮುದಾಯದ ಮತದಾರರಲ್ಲಿ ಓಡ್ದಿ ಯಾರು BJPಗೆ ದೀರ್ಘಕಾಲದಿಂದ ಮತಗಳನ್ನು ಹಾಕ್ತಾ ಇದ್ರು ಆ ಸಮುದಾಯದಲ್ಲಿ ಒಂದು ರೀತಿಯಾದಂತಹ ಡೈಲಮ ಇದೆ. ಏನು ಅಂತ ಹೇಳಿದ್ರೆ ಯಡಿಯೂರಪ್ಪ ಇಲ್ಲದೆಯೂ BJPಗೆ ವೋಟ್ ಹಾಕಬೇಕಾ, ಹಾಕ್ತೀವಿ ಎನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯುವ ಮತದಾರರು BJPಯ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ BJPಯ ಯುವ ಮತದಾರರು ಮತ್ತು ಇತರೆ ವಯಸ್ಕ ಮತದಾರರನ್ನು ಮಾತಾಡಿದಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಇದ್ದಿತ್ತು ಯಡಿಯೂರಪ್ಪ ಇಲ್ಲದೆ BJP ಅಧಿಕಾರಕ್ಕೆ ಬರೋದು ಕಷ್ಟ, ಬಟ್ ವೋಟ್ ಹಾಕ್ತೀರಾ BJPಗೆ ಅಂದಾಗ ಹೌದು ನಾವು ಆಗ್ತೀವಿ ಎನ್ನುವಂಥದ್ದು. ಸೊ ದಿಸ್ ಇಸ್ ದ ಡೈಲಮ. ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ರಾಜ್ಯ ಪ್ರವಾಸ ಈ ಕಾರಣಕ್ಕಾಗಿ ಅನಿವಾರ್ಯ. ಯಾಕಂತ ಹೇಳಿದ್ರೆ ವರ್ಚಸ್ಸು ಮತ್ತು ಪ್ರಭಾವ ಕುಗ್ಗಿಲ್ಲ ಅಂತ ತೋರಿಸಿಕೊಳ್ಳುವಂಥದ್ದು ಯಡಿಯೂರಪ್ಪನವರಿಗೆ ತುಂಬ 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 ಇಂಪಾರ್ಟೆಂಟ್. ಯಡಿಯೂರಪ್ಪನವರಿಗೆ ಅಂದರೆ ಯಡಿಯೂರಪ್ಪನವರ ಪುತ್ರನ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ, ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ಅವರಿಗೆ ತಮ್ಮ ವರ್ಚಸ್ಸನ್ನು ಸಾಬೀತುಪಡಿಸ್ಕೊಳ್ಳುವಂಥದ್ದು ಅನಿವಾರ್ಯ. ಹೀಗಾಗಿ ಅವರು ರಾಜ್ಯ ಪ್ರವಾಸ ಮಾಡಬೇಕು ಎನ್ನುವಂತಹ ಪ್ಲ್ಯಾನ್ನಲ್ಲಿರುವಂಥದ್ದು. ರಾಜ್ಯ ಪ್ರವಾಸ ಮಾಡಬೇಕು. ರಾಜ್ಯ ಪ್ರವಾಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಗೇನ್ ಯಡಿಯೂರಪ್ಪನವರು ಮತ್ತೆ ಮುನ್ನೆಲೆಗೆ ಬರ್ತಾರೆ. ಈಗ ಅವರು ಹಿನ್ನೆಲೆಯಲ್ಲಿರುವಂಥದ್ದು BJPಯವರು ಅವರು ನಮ್ಮ ಮಾರ್ಗದರ್ಶಕರು ಹಾಗೆ ಹೀಗೆ ಅಂಥೇಳಿ ನಾನಾ ಪಟ್ಟಗಳನ್ನು ಹೊಸ ಪಟ್ಟಗಳನ್ನು ಯಡಿಯೂರಪ್ಪನವರಿಗೆ ಕೊಡಬಹುದು. ಬಟ್ ಜನನಾಯಕನಾಗಿ ನಮ್ಮ ನಾಯಕ ಅಂಥೇಳಿ BJPಯವರು ಈಗ ಮುಕ್ತವಾಗಿ ಹೇಳ್ತಾ ಇಲ್ಲ, ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾ ಇದ್ದಾರೆ. ಸೊ ಯಡಿಯೂರಪ್ಪನವರಿಗೆ ಅನಿವಾರ್ಯ ಇಂಥದ್ದೊಂದು ರಾಜ್ಯ ಪ್ರವಾಸವನ್ನು ಮಾಡುವಂಥದ್ದು. ವಿಶೇಷವಾಗಿ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಿಕೊಳ್ಳುವಂಥದ್ದು, ನಾಟ್ BJP ವೋಟ್ಸ್, ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಿಕೊಳ್ಳುವಂಥದ್ದು ಯಡಿಯೂರಪ್ಪನವರಿಗೆ ಅನಿವಾರ್ಯ ಅವರ ಪುತ್ರ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಲ್ಲಿ. ಕಳೆದ 1 ವರ್ಷದ ಅವಧಿಯಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಬಳಿಕ ಯಡಿಯೂರಪ್ಪನವರು ಎಲ್ಲೂ ಕೂಡ ಸಿಡಿದಿಲ್ಲ. 2012-13 ಸನ್ನಿವೇಶದಲ್ಲಾದರೆ ಅವರು ಬಹಿರಂಗವಾಗಿ ಸಿಡಿದು ಪಕ್ಷ ಕಟ್ಟಿದ್ರು ಅನ್ನೋದ್ರ ಜೊತೆಗೆ ನೇರವಾಗಿ ಹೈಕಮಾಂಡ್ ಮತ್ತು ತಮ್ಮ ನಾಯಕರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಯಡಿಯೂರಪ್ಪನವರು ಮಾಡಿದರು. ಆದರೆ ಕಳೆದ 1 ವರ್ಷದ ಅವಧಿಯಲ್ಲಿ ಯಡಿಯೂರಪ್ಪನವರು ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗಿಯೂ ಕೂಡ ಅವರು ಎಲ್ಲೂ ಕೂಡ ಸಿಡಿದಿಲ್ಲ. ಹೀಗಾಗಿ ಇದು ಕೂಡ ವಿಚಿತ್ರವಾದಂತಹ ವರ್ತನೆ ಅಂಥೇಳಿ ನಾವು ಭಾವಿಸ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆ ಧರ್ಮ ಸಂಕಟ ಯಡಿಯೂರಪ್ಪನವರಿಗೆ, ಸಿಡಿದೇಳಬೇಕಾ ಸಿಡಿದೇಳಬಾರ್ದು ಅಂಥೇಳಿ. ಆಮೇಲೆ ಎಲೆಕ್ಷನ್ಗೆ ಇರುವಂಥದ್ದು ಕೇವಲ 8 ತಿಂಗಳು. ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಯಡಿಯೂರಪ್ಪನವರ ರಾಜ್ಯ ಪ್ರವಾಸ ಎಷ್ಟು ವಿಳಂಬ ಆಗುತ್ತೆ ಅದರಿಂದ ನಷ್ಟ ನಾಟ್ ಟು BJP, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೇ ಅತಿ ಹೆಚ್ಚು ನಷ್ಟ ಅನುಭವಿಸುವಂಥವರು ಅವರೇ. ಬಿಕಾಸ್ ಕೊನೆಯ ಕ್ಷಣದಲ್ಲಿ ಬಂದು ಚುನಾವಣೆ ಇನ್ನೇನೋ ಹತ್ತಿರ ಆಗ್ತಿದೆ ಅನ್ನೋ ಹಾಗೆ ಬಂದು ಆ ಪರ್ಸೆಪ್ಷನನ್ನು, ನೆರೇಟಿವನ್ನು ಸೆಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಸೆಟ್ ಮಾಡಲಿಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಈಗ ರೈಟ್ ಟೈಮ್, ಈಗ ಒಂದು ಪ್ರವಾಸ ಮಾಡಿಬಿಟ್ರೆ ರೈಟ್ ಟೈಮ್. ಈಗ ಅವರು ಶಿಕಾರಿಪುರದಲ್ಲಿ ನನ್ನ ಪುತ್ರ ವಿಜಯೇಂದ್ರ ನಿಲ್ತಾರೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟ ಮರುದಿನವೇ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದೇ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿಕೆ ಕೊಟ್ಟು ಇಡೀ ವಿಷಯವನ್ನು ಏನದು ಒಂದು ದಿನ ಹಿಂದಿನ ದಿನ ಇದ್ದಂತಹ ಇಂಟೆನ್ಸಿಟಿ ಏನಿತ್ತು ಆ ಕಂಟೆಂಟಿಗೆ, ಅದು ನೆಕ್ಸ್ಟ್ ಡೇ ಇಟ್ಸ್ ಕೂಲ್ ಆಯಿತು. ಅದು ಫ್ಯಾಕ್ಟ್ರೇ ಕೂಲ್ ಆಗಿಬಿಡ್ತು. ಸೊ ಯಡಿಯೂರಪ್ಪನವರಿಗೆ ಈಗ ಅನಿವಾರ್ಯ ರಾಜ್ಯ ಪ್ರವಾಸ. ಬಟ್ ಅದು ಪಕ್ಷದ ಚೌಕಟ್ಟಿನಲ್ಲೇ ಆಗಬೇಕಾದಂಥ ಇನ್ನೊಂದು ಅನಿವಾರ್ಯ. ಪಕ್ಷದ ಗೆರೆಯನ್ನು ದಾಟಿ ಯಾಕೆ ಯಡಿಯೂರಪ್ಪನವರು ಹೋಗಲಿಕ್ಕೆ ಮುಂದಾಗ್ತಿಲ್ಲ ಎನ್ನುವಂಥದ್ದು ಕೂಡ ವಿಸ್ಮಯದ ಪ್ರಶ್ನೆ. ಯಾಕಂತ ಹೇಳಿದ್ರೆ 2013-12 ಅವಧಿಯಲ್ಲಿ ಅವರ ಅವರ ನಿರ್ಧಾರಗಳನ್ನು ನೋಡಿದಂಥವರ ಸಂದರ್ಭದಲ್ಲಿ ಯಾಕೆ ಯಡಿಯೂರಪ್ಪನವರು ತಾವು ಇನ್ನೂ ಮೂಲೆ ಗುಂಪಾದರೂ ಕೂಡ ಇನ್ನು ಯಾಕೆ ಆ ಚೌಕಟ್ಟು ಲಕ್ಷ್ಮಣ ರೇಖೆಯ ಒಳಗಡೆಯೇ ತಮ್ಮ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೆ ಅಂಥೇಳಿ ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟಿಲ್ಲ ಯಡಿಯೂರಪ್ಪನವರ ರಾಜ್ಯ ಪ್ರವಾಸಕ್ಕೆ. ಇದು ವಿಚಿತ್ರ ಏನು ಅಂತ ಹೇಳಿದ್ರೆ
ಜುಲೈ ಕಳೆದ ವರ್ಷದ ಜುಲೈನಲ್ಲಿ ಯಡಿಯೂರಪ್ಪ ಅಧಿಕಾರದಿಂದ ಇಳಿದ ಬಳಿಕ ಅವರು ನಿರಂತರವಾಗಿ ಹೇಳ್ತಾ ಇದ್ದಾರೆ, ನಾನು ಇಂಥ ದಿನದಲ್ಲಿ ರಾಜ್ಯ ಪ್ರವಾಸ ಮಾಡ್ತೀನಿ, ಈ ತಿಂಗಳಲ್ಲಿ ರಾಜ್ಯ ಪ್ರವಾಸ ಮಾಡ್ತೀನಿ, ಇಲ್ಲಿಂದ ರಾಜ್ಯ ಪ್ರವಾಸ ಶುರು ಮಾಡ್ತೀನಿ ಅಂತೇಳಿ. ಬಟ್ ಯಾವತ್ತೂ ಕೂಡ ಇದುವರೆಗೆ ಹೈಕಮಾಂಡ್ ನೀವು ಮಾಡಿ ಅಂತ ಹೇಳಲಿಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಡಿಯೂರಪ್ಪನವರಿಗೆ ಅಮಿತ್ ಶಾ ಅವರ ಎದುರು ಯಡಿಯೂರಪ್ಪನವರು ಪ್ರಸ್ತಾಪ ಇಟ್ಟಿದ್ದಾರೆ ನಿಜ, ಬಟ್ ಯಡಿಯೂರಪ್ಪನವರಿಗೆ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರಿಗೆ ತಮ್ಮ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ಈ ರಾಜ್ಯ ಪ್ರವಾಸ ಅನಿವಾರ್ಯವೇ ಹೊರತು ಬಹುಶಃ ಬಿ ಜೆ ಪಿಗೆ ನನ್ನ ಅನಿಸಿಕೆ ಪ್ರಕಾರ ಲುಕ್ಸಾನೇ ಜಾಸ್ತಿ ಆಗುತ್ತೆ ಯಡಿಯೂರಪ್ಪನವರು ಏಕಾಂಗಿಯಾಗಿ ರಾಜ್ಯ ಪ್ರವಾಸವನ್ನು ಮಾಡಿದ್ರೆ. ಆರಂಭದಲ್ಲೇ ಹೇಳಿದಾಗೆ ನಮ್ಮ ಕ್ಷೇತ್ರ ಸಮೀಕ್ಷೆಗಳ ಪ್ರಕಾರ ನಾವು ಓಡಾಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಕೋರ್ ವೋಟರ್ಸ್ ಯಾರಿದ್ದಾರೆ ಅವರು ಯಡಿಯೂರಪ್ಪನವರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಭಾವಿಸ್ತಾ ಇಲ್ಲ. ಲಿಂಗಾಯತ ಸಮುದಾಯದಲ್ಲೂ ಕೂಡ ವೋಟರ್ಸು ಯಡಿಯೂರಪ್ಪನವರನ್ನು ಇಳಿಸಿದ್ದು ತಪ್ಪು ಅಂತ ಭಾವಿಸಿದ್ರು ಕೂಡ ವೋಟ್ ಯಾರಿಗೆ ಹಾಕ್ತೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೋರ್ ವೋಟರ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಆ ಕೋರ್ ವೋಟರ್ಸು ನಾವು ಮತ್ತೆ ಬಿ ಜೆ ಪಿಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಫೆನ್ಸಿಟಿಂಗ್ ವೋಟರ್ಸ್ ಯಾರಿದ್ದಾರೆ ಅವರನ್ನು ಸೆಳೆಯುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರು ಮಾಡಿದ್ರೆ ಮಾತ್ರ ವಿಜಯೇಂದ್ರ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಲಿಕ್ಕೆ 2023 ಚುನಾವಣೆಯಲ್ಲಿ ಅವಕಾಶ ಇದೆಯೇ ಹೊರತು ಅದರ್ವೈಸ್ ನೋ. ಫಾರ್ ದ್ಯಾಟ್ ಪರ್ಪಸ್ ಆ ಉದ್ದೇಶಕ್ಕಾಗಿ ಯಡಿಯೂರಪ್ಪನವರಿಗೆ ರಾಜ್ಯ ಪ್ರವಾಸ ಅನಿವಾರ್ಯ ಫಾರ್ ಕನ್ಸೋಲಿಡೇಟ್ ನಾಟ್ ಬಿ ಜೆ ಪಿ ವೋಟ್ಸ್. ಲಿಂಗಾಯತ ಸಮುದಾಯದ ತಮ್ಮ ವೈಯಕ್ತಿಕ ನಿಷ್ಠ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ, ಅದನ್ನು ಒಂದು ಕಡೆ ಸೇರಿಸಲಿಕ್ಕೆ ಯಡಿಯೂರಪ್ಪನವರಿಗೆ ರಾಜ್ಯ ಪ್ರವಾಸ ಅನಿವಾರ್ಯವೇ ಹೊರತು ಬಿ ಜೆ ಪಿಗೆ ಅಲ್ಲ. ಹೀಗಾಗಿ ಬಿ ಜೆ ಪಿಯವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಕಳೆದ 1 ವರ್ಷದಿಂದ ಪದೇ ಯಡಿಯೂರಪ್ಪನವರು ಹೇಳ್ತಾ ಇದ್ದರೂ ಕೂಡ ಬಿ ಜೆ ಪಿಯವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ.